ದಿನ ಬೆಳಗ್ಗೆ ಎದ್ರೆ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ನೀವೆಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಭಾಳ ಹೋರಾಟ ಮಾಡಿ ಬಂದಂಥವ್ರು ಜಾಸ್ತಿ. ನಮ್ಮ ದೇವೇಗೌಡರು ಸಹಿತ ಭಾಳ ಹೋರಾಟ ಮಾಡಿ ಈಚೆಗೆ ಬಂದಿತ್ತು. ಅವ್ರ ಬಗ್ಗೆ ತುಂಬ ಗೌರವ ಇದೆ. ಇಂಥದನ್ನೆಲ್ಲ ನೋಡುವಂಥ ಟೈಮ್ ಬಂತಲ್ಲ ಅವ್ರಿಗೆ ಅನ್ನೋದು ನಮಗೆ ನೋವಿದೆ ಗೌಡ್ರ ಬಗ್ಗೆ. ಅದರಿಂದ ಫಸ್ಟು ನಾನು ನರೇಂದ್ರ ಮೋದಿ, ನಾನೊಬ್ಬ ಮಾಜಿ ಸಂಸದ, ನರೇಂದ್ರ ಮೋದಿಯವರಿಗೆ ಮತ್ತು ಅಮಿತ್ ಶಾ ಅವರು JDS ಅನ್ನು ದೂರ ಕಾಯ್ದುಕೊಂಡಿರಿ, ನೀವ್ಯಾರು ಹತ್ರ ತಗೋಬೇಡಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ನಾನು ಒತ್ತಾಯ ಮಾಡ್ತೀನಿ, NDAಯಿಂದ ಈ ಮಿತ್ರ ಪಕ್ಷವನ್ನು ಹೊರಗೆ ಹಾಕಬೇಕು ಅನ್ನೋದನ್ನು ಒತ್ತಾಯ ಮಾಡ್ತೀನಿ. ನಾನು NDAನಲ್ಲಿ ಇರಲಿಕ್ಕೆ ನಾಲಾಯಕ. ನಾವೆಲ್ಲ ರಾಜಕೀಯವಾಗಿ ಭಾಳ ಪ್ರಾಮಾಣಿಕವಾಗಿ ಬೆಳಿಬೇಕು ಅಂತ ಬಂದವರು. ನಮ್ಮನ್ನು ಸಹಿತ ಮುಳುಗಿಸ್ತವರು ಇದೇ ಕಂಪನಿಯವರು. ನನ್ನಂತರ ಎಷ್ಟು ಜನ ಮುಳುಗೋದ್ರು ತಮಗೆ ಜ್ಞಾಪಕ ಇರ್ಬೋದು. ಗಂಗಾಧರ ಮೂರ್ತಿ ವಕೀಲರು ಸಾವು ಶಿವರಾಮೇಗೌಡನಿಗೆ ಅದಕ್ಕೆ ಸಂಬಂಧ ಇಲ್ಲ. ಸಂಬಂಧ ಇದೆಯಾ? ಸಂಬಂಧ ಇಲ್ಲ. ಕೋರ್ಟಲ್ಲಿ ನಾವು ಗೆದ್ದಾಗಿದೆ. ಕೋರ್ಟಿಂದ ಬಿಡಿ ಒಂದು ಕಡೆಗೆ, ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಒಂದು ಕೂದಲು ಎಳೆವಷ್ಟು ನನಗೆ ಸಂಬಂಧ ಇಲ್ಲ. ಆದರೆ ನನ್ನನ್ನು ಜೈಲಿಗೆ ಕಳಿಸೋದಕ್ಕೆ ನಮ್ಮ ದೊಡ್ಡಗೌಡರು 8 ಕಿಲೋಮೀಟ್ರ್ ಪಾದಯಾತ್ರೆ, ಫೋಟೋನ ಹಿಂಗೆ ತಲೆ ಮೇಲೆ ಹೊತ್ಕೊಂಡು 8 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ದನ್ನು ಮಂಡ್ಯ ಜಿಲ್ಲೆ, ಈ ರಾಜ್ಯದ ಜನತೆ, ರಾಷ್ಟ್ರದ ಜನತೆಗೆ ನಾನು ಜ್ಞಾಪಕ ಮಾಡ್ತೀನಿ. ಕೋರ್ಟಲ್ಲಿ ಏನು ತೀರ್ಮಾನ ಆಯಿತು? ನಾನು ನಿರ್ದೋಷಿ ಅಂತಲೂ, ಕೊಲೆ ಮಾಡಿದವರು 14 ವರ್ಷ ಜೈಲು ಶಿಕ್ಷೆ ಆಯಿತು. ನನಗೂ ಕೊಡ್ಬೋದಾಗಿತ್ತಲ್ಲ ಅವತ್ತು. ಯಾತಕ್ಕೆ ಮಾತು ಹೇಳ್ತೀನಿ ಅಂದರೆ, ದೊಡ್ಡಗೌಡ್ರಿಗೆ ಗೊತ್ತೋ ಗೊತ್ತಿಲ್ವೋ, ಅಥವಾ ನಮ್ಮ ಪಕ್ಷವನ್ನು ಮೇಕೆತ್ಕೊಂಡು ಹೋಗ್ಬೇಕು ಅಂತಲೋ, ನಮ್ಮಂಥವ್ರ ಮೇಲೆಲ್ಲ ತುಳಿದು ಮಾಡಿದಂಥ ಪಾಪ ಇವತ್ತು ಈ ವಯಸ್ಸಿನಲ್ಲಿ ಇಂಥದನ್ನೆಲ್ಲ ನೋಡ್ತಕ್ಕಂಥ ದೌರ್ಭಾಗ್ಯ ಅವರಿಗೆ ಬಂತಲ್ಲ ಅಂಥೇಳಿ ನಾವೇ ಗೌಡ್ರ ಬಗ್ಗೆ ಮುರುಕ ಮಾಡ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಅವರು ಮೊನ್ನೆ ಭಾಷಣ ಮಾಡಿದರು. ನೀವೇ ವಿಡಿಯೋದಲ್ಲಿ ತೋರಿಸಿದ್ದೀರಿ. ಏನಂತ ಭಾಷಣ ಮಾಡಿದರು? ಇವನು ನನ್ನ ರೇವಣ್ಣನ ಮಗ ಅಲ್ಲ, ನನ್ನ ಮಗ ಇದ್ದಂಗೆ. ಇವನ್ನೇನಿದ್ರು ನಾನು ಸರಿ ಮಾಡ್ತೀನಿ, ನೀವು ಓಟ್ ಕೊಡಬೇಕು ಅಂತ ಕೇಳ್ಕೊಂಡ್ರು. ಅದೊಂದು ಕಡೆಗಿರಲಿ. ಇವತ್ತು ಹೇಳ್ತಾರೆ ದೇವೇಗೌಡರು ಮನೆ ನಮ್ಮದೇ ಬೇರೆ, ಅವ್ರದ್ದೇ ಬೇರೆ, ರೇವಣ್ಣನ ಕುಟುಂಬದವ್ರದ್ದೇ ಬೇರೆ, ಅಂತರ ಕಾಯ್ಕೋತಾ ಇದ್ದಾರೆ. ನಾನು ಈ ಬುದ್ಧಿವಂತಿಕೆ ಉಪಯೋಗಿಸೋದು ಬೇಡ. ಜನ ಯಾರೂ ದಡ್ರಲ್ಲ. ನಿರಂತರವಾಗಿ ರೇವಣ್ಣ ಮತ್ತು ರೇವಣ್ಣನ ಕುಟುಂಬ, ಮಗ ಪ್ರಜ್ವಲ್ ರೇವಣ್ಣ ಮಾಡಿರ್ತಕ್ಕಂಥದ್ದು ಇವತ್ತು ನೋಡಿದ್ರೆ ಇಡೀ ರಾಜ್ಯ ಅಲ್ಲ, ದೇಶ ಅಲ್ಲ, ಹೊರದೇಶದಲ್ಲಿರ್ತಕ್ಕಂಥ ಒಕ್ಕಲಿಗರು ಸಹಿತ ತಲೆ ತಗ್ಸ್ತಕ್ಕಂಥ ಕೆಲಸವನ್ನು ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದ್ದಾನೆ. ನೀವು ಗೂಗಲ್ಗೆ ಹೋಗಿ, ಗೂಗಲಲ್ಲಿ P ಅಂತ ಹೊಡೆದ್ರೆ ಪ್ರಜ್ವಲ್ ರೇವಣ್ಣ ಬರ್ತಾನೆ, ಇನ್ನೊಂದು ರೌಂಡ್ ಹೊಡೆದ್ರೆ ಪೆನ್ ಡ್ರೈವ್ ಅಂತ ಬರುತ್ತೆ. ನಾನು ಕುಮಾರಸ್ವಾಮಿ ಅವ್ರಿಗೆ ಒತ್ತಾಯ ಮಾಡ್ತೀನಿ, ದೇವೇಗೌಡರಿಗೆ ಮೆರವಣಿಗೆ ಮಾಡೋಕ್ಕೆ, ಕಾಲ್ನಡಿಗೆ ಮಾಡೋಕ್ಕಾಗೋದಿಲ್ಲ. ನಾನು ತಿಳ್ಕೊಂಡಿದ್ದೆ, ನರೇಂದ್ರ ಮೋದಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಾಗ ಮೋದಿಜಿ ಅಂತ ಕೂಗಿದಾಗ ಈ ವೈನ್ ಪಾಪ ಈ ಮುದುಕನ ಕಂಠ ಎಷ್ಟು ಜೋರಾಗದ್ರಿ ಅಂತ. ಆದರೆ ಅವ್ರು ಬೇಕಾದ್ರೆ ಈಗಲೂ ಕಾಲ್ನಡಿಗೆಯಲ್ಲಿ ಹಾಸನ ತನಕ, ಬೆಂಗಳೂರಿನಿಂದ ಹಾಸನ ತನಕ ಮೆರವಣಿಗೆ ಮಾಡಿ ಆ ಸಂತ್ರಸ್ತರು 3,000 ಜನ ಹೆಣ್ಮಕ್ಳು ಅಬಲರು ಇವತ್ತು ಯಾರು ಜನತಾದಳ ಅಂತ ಹೋರಾಟ ಮಾಡಿ ಪ್ರಾಣ ತತ್ಕೊಂಡ್ರೋ ಅಂಥ ಕಾರ್ಯಕರ್ತರ ಮನೆಯವರುಗಳು ಇವತ್ತು ಬೀದಿಲಿ ನಿಂತವ್ರೆ.